ವೆಲ್ಕಮ್ ಟು PUC ಎಕ್ಸಾಮ್ ಪ್ರಿಪರೇಷನ್ ಚಾನಲ್. 1ನೇ ಕ್ವಶನ್, ಇತಿಹಾಸ ಇಂಪಾರ್ಟೆಂಟ್ ಕ್ವಶನ್ಗಳು. ನಾಳೆ ಬರುವ ಎಲ್ಲ 5 ಅಂಕ ಮತ್ತು 10 ಅಂಕ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಂದ್ರೆ ಇವು ಎಲ್ಲವನ್ನು ಓದಿಕೊಳ್ಳಬೇಕಾಗುತ್ತೆ. 1ನೇ ಕ್ವಶನ್, ಭಾರತ ಇತಿಹಾಸ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿರಿ. ಇದು ಸ್ವಲ್ಪ ನೋಡ್ಕೊಳ್ಳಿ. ಇದು ಸಹ ಭಾರತ ಇತಿಹಾಸ ರಚನೆ ಪ್ರಾರ್ಥನಾ ಆಧಾರಗಳ ಮಹತ್ವ ಕುರಿತು. ಇದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲಿ. ಸಿಂಧೂ ನಾಗರಿಕತೆಯ ನಗರ ಯೋಜನೆಯನ್ನು ವಿವರಿಸಿ. ಇದು ಇಂಪಾರ್ಟೆಂಟ್ ಇದೆ. ಇದು ಸಹ ನೋಡ್ಕೊಳ್ಳಿ. ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ಚರ್ಚಿಸಿ. ಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇದರಲ್ಲಿ ಬರುವ ಯಾವ್ಯಾವ ನಾನು 2 ಮಾರ್ಕ್ ಹಾಕಿದ್ದೀನಿ ಅವು ಸ್ವಲ್ಪ ತುಂಬ ಇಂಪಾರ್ಟೆಂಟ್ ಆಗಿ ಇವು ಪ್ರಶ್ನೆ ನೋಡ್ಕೊಳ್ಳಿ. ಅದಾದ ನಂತರ ಇವು ಸಹ ನೋಡ್ಕೊಳ್ಳಿ. ಹಾಗೆ 10 ಅಂಕದಲ್ಲಿ ನೋಡೋಣ. 1ನೇ ಕ್ವಶನ್, ಬುದ್ಧನ ಜೀವನ ಮತ್ತು ಬೋಧನೆಗಳು ಚಿತ್ರಿಸಿ. ಇದು ಸಹ ಫಿಕ್ಸ್ ಕ್ವಶನ್ ಆಗಿರುತ್ತೆ. ಹಾಗೆ ಅಶೋಕನ ಜೀವನ ಹಾಗೂ ಸಾಧನೆಗಳನ್ನು ಸುಮ್ಮನೆ ಒಂದು ಸರ್ತಿ ನೋಡ್ಕೊಳ್ಳಿ. 3ನೇ ಕ್ವಶನ್, ಗುಪ್ತರ ಕಾಲವನ್ನು ಭಾರತ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಏಕೆ ಕರೆಯಲಾಗಿದೆ. ಇದು ಸಹ ತುಂಬ ಇಂಪಾರ್ಟೆಂಟ್ ಆಗಿದೆ. ಬಹಳ ಸರಿ ಕೇಳುವ ನಿಮ್ಮ ಕಾಲೇಜಿನಲ್ಲಿ ನಡೆಸಿರುವಂಥ ಪ್ರಿಪರೇಟರಿ ಆಗಿರೋ ಪೂರ್ವ ಸಿದ್ಧತೆ 3 months ಟೆಸ್ಟ್ ಸೆಕೆಂಡ್ ಟೆಸ್ಟ್ನಲ್ಲಿ ಸಹ ಕೊಟ್ಟಿರಬಹುದು ಎಂದು ತಿಳಿದಿದ್ದೇನೆ. ಹಾಗಾಗಿ ಈ ಕ್ವಶನ್ ಸಹ ನೀಡಿದ್ದೇನೆ. ಹಾಗೆಯೇ ಇವು 3ರಲ್ಲಿ ಒಂದು ಅಲ್ಲಾವುದ್ದೀನ್ ಖಿಲ್ಜಿ ಸಾಧನೆಗಳು ಅಥವಾ 5ನೇ ಕ್ವಶನ್, ಮೊಹಮ್ಮದ್ ಬಿನ್ ತುಘಲಕ್ನ ಆಡಳಿತ ಪ್ರಯೋಗಗಳು ಅಥವಾ ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪದ ವಿವರಿಸಿ. ಇವು 3ರಲ್ಲಿ ಒಂದು ಕೊಡುವ ನಿರೀಕ್ಷೆ ಇರುತ್ತೆ. ಇವು ಸಹ ನೋಡ್ಕೊಳ್ಳಿ. ಹಾಗೆ ಭಾರತ ಮತದಾಳಿ ಸಂಗ್ರಾಮದ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ. ಇದು ಸಹ ತುಂಬ ಇಂಪಾರ್ಟೆಂಟ್ ಆಗಿದೆ. ಇದು ಬಹಳ ಸಾರಿ ಕೇಳುವ ಪ್ರಶ್ನೆ ಆಗಿದೆ. ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಏಕೆ ಕರೆಯಲಾಗಿದೆ. ಹೋದ ವರ್ಷ ಆ್ಯನ್ಯುವಲ್ ಕ್ವಶನ್ ಪೇಪರ್ನಲ್ಲಿಯೂ ಸಹ ಕೇಳಲಾಗಿದೆ. ಈ ವರ್ಷ ಸಹ ಕೇಳುವ ನಿರೀಕ್ಷೆ ಇರುತ್ತದೆ. ಓದ್ಕೊಳ್ಳಿ. ಇದು ಸಹ ಭಾರತ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿ. ಇದು ಸಹ ತುಂಬ ಇಂಪಾರ್ಟೆಂಟ್. ಇವೆಲ್ಲವೂ ಕ್ವಶನ್ಗಳನ್ನು ಓದಿದರೆ ಒಂದು 20 ಅಂಕಗಳು ಪಡೆಯಬಹುದು. 20ರಿಂದ 30 ಅಂಕಗಳು ಪಡೆಯಬಹುದು. ನೀವು ಆರಾಮಾಗಿ ಓದಿರಿ, ಏನು ಟೆನ್ಷನ್ ಮಾಡ್ಕೋಬೇಡಿ. ಹಾಗೆಯೇ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ 5 ಅಂಕ ಮತ್ತು 10 ಅಂಕದ ಕ್ವಶನ್ಗಳನ್ನು ನೋಡೋಣ. ನೋಡಿ, ಎಲ್ಲವೂ ಸಹ ಬರಲು ನಿರೀಕ್ಷೆ ಇರುತ್ತದೆ. ಇಂಗ್ಲೀಷ್ ಮೀಡಿಯಂದವರಿಗೂ ಸಹ ನೋಡ್ಕೊಳ್ಳಿ.